ಬಂಬಲ್ ಮಾಡ್ಕೋ ಮಸ್ತ್ ಹುಡುಗಿಯರು ಸಿಗ್ತಾರೆ ನನಗೆ ನಂಬಿಕೆ ಇಲ್ಲ ಗುರು. ಡೇಟಿಂಗ್ ಸೈಟ್ಸ್ ಹೊಸ ಅದು ಎಲ್ಲೂ ಸಿಗಲ್ಲ. ಡೇಟಿಂಗ್ ಸೈಟಲ್ಲಿ ಸಿಗೋದು ಯಾರಿಗೆ? ಪಾಶ್ ಹುಡುಗರು, ಒಳ್ಳೆ ಇಂಗ್ಲೀಷ್ ಮಾತಾಡು. ನಾವು ಹೋಗ್ಬಿಟ್ಟು ಅಮ್ಮಿ ಉಂಡೆ ಅಂತ ಯಾರು ಬೀಳ್ತಾರೆ ನಮಗೆ? ಅಣ್ಣ ಬಂತ ಶ್ರವಣಣ್ಣ ಬಂತ ಜೋಕ್ಸ್ ಕೇಳಿ ಶ್ರವಣಾನಂದ. ಒಳ್ಳೆಸ್ ನನ್ನ ಮಕ್ಕಳು ಎಣ್ಣೆ ಹೊಡಿತಾರೆ, ಸಾಮಾನ್ಯ ಎಣ್ಣೆ ಹೊಡಿಯಲ್ಲ ಇವರು. ನೀವು ಎಷ್ಟು ಜನ ಎಣ್ಣೆ ಹೊಡಿತೀರಲ್ಲ? ಈಗ ಎತ್ತಲ್ಲ ನೀವು ಬರಲ್ಲ. ಹೆಂಗೆ ಎಣ್ಣೆ ಹೊಡಿತಾರೆ ಗೊತ್ತಾ? ಇವ್ರಿಗೆ ಗೊತ್ತೇ ಆಗಲ್ಲ. ಒಂದೊಂದ್ಸಲ ಕುಡ್ದ ಮೇಲೆ ನಾವು ಬ್ಲಡ್ ಡೊನೇಟ್ ಮಾಡಬಾರ್ದು ಅಂತ. ನಾವು ಒಂದಿನ ಹೋಗ್ತಿದ್ವಿ ಆಯ್ತಾ, ಫುಲ್ ಕುಡ್ದು ಬಿಟ್ಟಿದ್ದಾನೆ ನನ್ನ ಫ್ರೆಂಡ್. ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತೀನಿ, ಅಲ್ಲಿ ರಕ್ತದಾನ ಮಹಾದಾನ ಅಂತ ಬರ್ದೈತಿ. ಇವನು ಕುಂತ್ಬಿಟ್ಟು ನಾನು ಕೊಡ್ತೀನಿ, ನಂದು ಮಹಾದಾನ ಮಾಡ್ಬೇಕೀಗ ನಾನು. ಹಾಂ ಕುಡ್ದಿದ್ದು ಇಲ್ಲ, ಎಲ್ಲೆಲ್ಲ ಕೊಡಬೇಕು. ಒಳಗೋದಾಯ್ತು, ಒಳಗೋಗಿ ಎಲ್ಲ ಟೆಸ್ಟ್ ಮಾಡಿ ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿ ಸರ್ ನೀವು ಹೋಗ್ಬೋದು ಅಂತ. ಇವನು ಯಾಕೆ ಡಾಕ್ಟರ್ ತೊಗೊಳ್ಳಿ? ಇಲ್ಲ ನಿಮ್ಮ ಆಲ್ಕೋಹಾಲಲ್ಲಿ ಸ್ವಲ್ಪ ಬ್ಲಡ್ ಸಿಕ್ಕಿದೆ, ಇದನ್ನ ಏನು ಮಾಡ್ಬೇಕಂತ ಇನ್ನೂ ಟೆಸ್ಟ್ ಮಾಡ್ತಿದ್ದೀವಿ ನಾವು. ಇವನು ಇನ್ನೂ ಕೇಳ್ತಿದ್ದೆ, ತಗೊಳ್ಳಿ ಡಾಕ್ಟರ್. ಅವನ್ಲೇ ಲೌಡೆ, ಇನ್ನೊಂದು 10 ವರ್ಷ ಹಿಂಗೆ ಬಿಟ್ಟರೆ ಸ್ಕಾಚ್ ಬಾಟ್ಲಾಗಿ ಹೋಗ್ತೇನೆ ನೀನು. ನಡಿಯಲ್ಲ ಹೆವಿ ಕುಡಿತಾರೆ. ಅದು ಕುಡಿಯೋದ್ರಲ್ಲಿ 2 ಥರ ಇದಾರಲ್ಲ. ಫುಲ್ ಕುಡಿದ್ಬಿಟ್ಟು ಹಳೆ ಡೌನ್ ನೆನ್ಸ್ಕೊಂಡು ಆಳೋರು, ಇಲ್ಲಾಂದರೆ ಫುಲ್ ಸಿಟ್ಟಿಗೆ ಬಂದ್ಬಿಟ್ಟು ಕಂಡ್ಕೊಂಡವ್ರ ಮೇಲೆ ಜಗಳಕ್ಕೆ ಹೋಗೋದು. ಇವ್ರು ಎರಡೂ ಅಲ್ಲ, ಎರಡೂ ಮ್ಯಾನೇಜ್ ಮಾಡ್ಬೋದು ಗುರು. ಇವ್ರು 3ನೇ ಟೈಪ್ ಸೈಂಟಿಸ್ಟ್ಗಳು ಆಗ್ಬಿಡ್ತಾರೆ ಸಡನ್. ಒಂದಿನ ಕುಡ್ದು ಕುಂತಾನೈತೆ, ಫುಲ್ ಕುಡಿದ್ಬಿಟ್ಟು ಮಗ ನನಗೆ ಯಾಕೋ ಕ್ರಾಸ್ ಬ್ರೀಡಿಂಗ್ ತಪ್ಪನ್ಸಿತ್ತಿದೆ. ಯಾರು ಆಲೋಚನೆ ಮಾಡ್ತಾರೆ ಗುರು ಇವು? ಯಾಕೋ ಅಂತಂದ್ರೆ, ಮಗ ಮೊದಲು ಎಲ್ಲ ನಾಯಿಗಳು ತೋಳ ಆಗಿರ್ತಿದ್ವಂತೆ, ಮನುಷ್ಯರು ಕ್ರಾಸ್ ಬ್ರೀಡಿಂಗ್ ಮಾಡಿ ಮಾಡಿ ಅದನ್ನು ನಾಯಿ ಮಾಡಿಬಿಟ್ರು. ನಾನು ಆ್ಯಕ್ಚುಲಿ ಮೇಡ್ ಸೆನ್ಸ್ ಆಯ್ತು. ಏನೋ ಒಳ್ಳೆ ಮಾತೈತೆ ಅದ್ರಾಗ. ನಾವು ಮನುಷ್ಯರು ಚೂತೆ ಅದೀವಿ. ನಾವು ಕಂಡಿದ್ರ ಜೊತೆ ಸೆಕ್ಸ್ ಮಾಡಿಸ್ಬಿಟ್ಟಿವಿ. ಅದು ಪಾಪ ನಾಯಿ ಪಾಡಾಗೋಗೈತಿದ್ರದ್ದು. ಅದು ತೋಳ ಎಂಥ ಪ್ರಾಣಿ ಗುರು? ತೋಳ ಒಂದೊಂದೇ ಎಲ್ಲಿಗೆ ಹೋಗೋದೇ ಇಲ್ಲ, ಗ್ರೂಪ್ ಕಟ್ಕೊಂಡು ಹೋಗ್ತಾವೆ. ಅದ್ರಾಗ ಲೀಡ್ರ್ ಮುಂದೆ ನಿಂತಿರ್ತಾನ, ಬೇರೆಯವರೆಲ್ಲ ಹಿಂದೆ ನಿಂತಿರ್ತಾರ. ಯಾವ್ದನ್ನ ಪ್ರೇ ಕಾಣ್ತಂದ್ರೆ ಅವ್ರು ಮಾತಾಡ್ಕೊಳ್ಳೋದಿಲ್ಲ. ಅವ್ನು ತೋಳ ಲೀಡ್ರ್ ಏನೋ ಸೈನ್ ಮಾಡ್ತಾನೆ, ಫುಲ್ಲು ಕೋಆರ್ಡಿನೇಷನಲ್ಲಿ ಅಟ್ಯಾಕ್ ಮಾಡ್ತಾವೆ. ಬಾಹುಬಲಿ ಶಾಟಕ್ಕೆ ಬಿದ್ದ. ತೋಳ ಲೀಡ್ರ್ ಮುಂದೆ ನಿಂತು ನಾ ತೋರೆ ಮಣಿ ಬಂದಂ ಬೈರ್ ಮುಖ ಹೂ ಏನು ಕೋಆರ್ಡಿನೇಷನ್ ಗುರು. ಈಗ ನಾಯಿಗಳು ಬೇಕರಿ ಮುಂದೆ ಪಾರ್ಲೆಜಿಗೋಸ್ಕರ ಹೊಡೆದಾಡತ್ತ, ಅದನ್ನು ಕೋಆರ್ಡಿನೇಷನ್ ಇಲ್ಲದೆ. ನಿಜ, ನಮಗೆ ಚಿಕ್ಕವರಿದ್ದಾಗ ಹೇಳ್ಕೊಡಕ್ಕೆ ಟ್ರೈ ಮಾಡಿದ್ರಿ ಇದನ್ನು. ನಿಮಗೆಲ್ಲ ಗೊತ್ತಲ್ಲ, ನಮ್ಮ ಟೀಚರ್ಗಳು ಹೇಳ್ತಿದ್ರು, ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯಿತು. ಅದೆಲ್ಲ ನೀವು ನೀತಿ ಪಾಠ ಅಂದ್ಕೊಂಡ್ರಿ. ಅಲ್ಲ, ಅದು ಕ್ರಾಸ್ ಬ್ರೀಡಿಂಗ್ ಪಾಠ. ರಾಯರ್ ಕುದ್ರೆ ಕ್ರಾಸ್ ಬ್ರೀಡಿಂಗ್ ಮಾಡ್ತು, ಕತ್ತೆ ಆಗೋಯ್ತದು. ನನಗೆ ಅನ್ಸುತ್ತೆ ಮನುಷ್ಯರು ತುಂಬ ನೆಲದ ಮೇಲಿರೋ ಪ್ರಾಣಿಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿಬಿಟ್ರಾಯ್ತಾ. ನೀರಲ್ಲಿರೋ ಪ್ರಾಣಿಗಳನ್ನ ಬಿಟ್ಬಿಟ್ಟಿವಿ ನಾವು. ನೀರಲ್ಲಿ ನೋಡಿರೇನು ಎಂಥ ಹೊಲಸು ಪ್ರಾಣಿಗಳದು. ಆಕ್ಟೋಪಸ್ ನೋಡಿರ ನೀವು? ಆಕ್ಟೋಪಸ್ ಏನು ಹೊಲಸೈತೆ ಗುರು? ಅದು ನೀರಾಗೈತೆ, ಹೆಂಗೆ ಹೊಲಸೈತೆ ನನಗೆ ಗೊತ್ತಾಗ್ತಿಲ್ಲ. ಅದನ್ನ ನೋಡಿ ನಾನು ಸ್ನಾನ ಮಾಡೋದು ಏನು ನೋಡ್ಬಿಟ್ಟೆ ನಾನು. ಆಕ್ಟೋಪಸ್ ಯಾಕೈತೆ ಗುರು? ಅದು ಆಕ್ಟೋಪಸ್ 8 ಕಾಲದು, ಅದು ಬೋಳೆ ಮಂದಿ ನಡೆಯೋದು ಇಲ್ಲ. 8 ಕಾಲು ಹಿಡ್ಕೊಂಡು ಹೋಗೋದದು. ಮೀನುಗಳೆಲ್ಲ ಈಜಾಗತ್ತೋ, ಏ ಫಿಶ್ ಇದು ಮಾಡ್ಕೊಂಡು ಅಡ್ಡಾಡ ಆಯ್ತದು. ಆಕ್ಟೋಪಸ್ಸಿಗೆ 3 ಹಾರ್ಟ್ ಅದ ಗೊತ್ತಾ ನಿಮಗೆ? ಯಾಕಂದರೆ ಅದು ಹುಟ್ಟಿದ ತಕ್ಷಣ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡು ಸತ್ತೋಗ್ಬಿಡುತ್ತದು. ಬೇಡ ಗುರು ನನಗೆ, ಇನ್ನೂ 2 ಹಾರ್ಟ್ ಬದುಕಿಸ್ತಾವ ಮತ್ತದು. ಆಕ್ಟೋಪಸ್ ಆದ್ರೂ ಬಿಟ್ಟು ಅದನ್ನ ಸಮುದ್ರದಾಗ ಬಿಟ್ಬಿಟ್ಟಿವಿ ನಾವು. ಒಂದೊಂದು ನಾವು ಅಕ್ವೇರಿಯಮ್ಮಾಗಿ ಹಾಕೊಂಡ್ಬಿಡ್ತೀವಿ. ಸ್ಟಾರ್ ಫಿಶ್ ಗೊತ್ತಲ್ಲ ನಿಮಗೆಲ್ಲ? ಅದನ್ನ ಅಲ್ಲೂ ಬಿಟ್ಟು ನಾವು ಅಕ್ವೇರಿಯಮ್ಮಾಗಿ ತಂದು ಹಾಕ್ಕಂತೀವಿ. ಅಕ್ವೇರಿಯಮ್ಮಾಗ ಬೇರೆ ಮೀನುಗಳೆಲ್ಲ ನಮ್ಮ ಓನರ್ ನಮ್ಮನ್ನ ದುಡ್ಡು ಕೊಟ್ಟು ತಗೊಂಬಂದನ, ಅವನಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ. ಅವಾಗ ಕುಲು 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 ಕಿಲಿಗೆ ಮುಕ್ಕುಳೆ ಅಲ್ಲಾಡ್ಸ್ಕೊಂಡು ಆ ಕಡೆಯಿಂದ ಈ ಕಡೆ ಅಡ್ಡಾಡ್ತಾನೆ ಇರ್ತಾವೆ. ಸ್ಟಾರ್ ಫಿಶ್ ಏನು ಮಾಡತ್ತೆ ನೋಡಿ, ಇದಕ್ಕೆ 1000 ರೂಪಾಯಿ ಕೊಟ್ಟಿದ್ದು ನಿನಗೆ. ಏನೇನೋ ಆಲೋಚನೆಗಳು ಬರ್ತಾವ. ನಾನು ಇಂಥ ಫ್ರೆಂಡ್ಸ್ ಜೊತೆ ಬೆಳೆದು ನಾನು ಹುಡುಗಿಯರ್ನ ಹೆಂಗೆ ಬೆಳೆಸ್ಕೊಳ್ಳಿ. ನನಗೆ ರಿಯಲೈಸ್, ನಾನು ಹುಡುಗಿಯರ ಜೊತೆ ಮಾತಾಡೋಕ್ಕೂ ಬರ್ತಿಲ್ಲ. ಅದು ನಾನು ಟ್ರೈ ಮಾಡಿದೆ ಇಂಜಿನಿಯರಿಂಗಲ್ಲಿ ಒಂದು ಹುಡುಗಿಗೆ ಕಾಳಾಗ್ತಿದ್ದೆ ನಾನು. ಅವಳ ಹೆಸರು ಆಫ್ರೀನ್ ಅಂತ. ನಾನು ಕಾಳಾಗ್ತಿದ್ದೆ ಆಯಿತಾ. ನಾನೇನು ಅಂದ್ಕೊಂಡೆ, ನನಗೆ ಮಾತಾಡೋಕ್ಕೆ ಹೆಂಗೋ ಬರ್ತಿಲ್ಲ. ನಾನು ಮೂವೀಸಲ್ಲೆಲ್ಲ ನೋಡಿದ್ದೆ,
ಅವ್ನು ಇವಳನ್ನ ನೋಡ್ತಾಳೆ, ಇವಳು ಅವನ್ನ ನೋಡ್ತಾಳೆ, ಲವ್ ಆಗೋಗುತ್ತೆ. ನಾನು ಅದೇ ಅನ್ಕೊಂಡು ಮಾತಾಡೋದು ಬೇಡ, ನನ್ನ ಕಣ್ಣನ್ನು ನೋಟದಿಂದ ಬೆಳೆಸ್ಕೊಂಡ್ಬಿಡ್ತೀನಿ ಅವಳು. ನಾನು ಅವಳು ಎಲ್ಲೆಲ್ಲಿ ಹೋಗ್ತಾಳೆ ಅವಳು ಪ್ರಿನ್ಸಿಪಾಲಿಗೆ ಕಂಪ್ಲೇಂಟ್ ಕೊಟ್ಬಿಟ್ಲು. ನಾನು ಇದು ವರ್ಕ್ ಆಗ್ತಿಲ್ಲ, ಸರಿ ಮಾತಾಡಲೇಬೇಕು ಅಂತ ಒಂದಿನ ಫುಲ್ ಕಾನ್ಫಿಡೆನ್ಸಲ್ಲಿ ನಿಂತೀನಿ ಆಯ್ತಾ. ಕಾಲೇಜ್ ಮುಗೀತು, ಎಲ್ಲರೂ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ನಾನು ಫುಲ್ ಕಾನ್ಫಿಡೆಂಟ್ ಹಿಂಗೆ ನಿಂತೀನಿ. ಹಾಂ, ಅವಳಿಂದೆ ಹೋಗ್ಬಿಟ್ಟು ಆಫ್ರೇನ್ ಏನಾಯಿತು ಶ್ರವಣ್? ನೋಟ್ಸ್ ಬೇಕಿತ್ತು. ಯಾವ ನೋಟ್ಸ್? ಬಯಾಲಜಿ. ಲೌಡೆ ನಾವು ಮಾಡ್ತಿರೋದು ಇಂಜಿನಿಯರಿಂಗ್. ಬೈಸ್ಕೊಂಬಂದ್ಬಿಟ್ಟೆ ಗುರು ಪ್ರಪೋಸ್ ಮಾಡೋಕೆ ಹೋಗಿ ನಾನು. ಮಾತಾಡೋಕ್ಕೆಲ್ಲ ಬರಲ್ಲ ಗುರು ನಾನು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ರಾಯ್ತಾ, ಬಂದ್ಬಿಟ್ಟು ಮಗ ನೀನೀಗ ಬಂಬಲ್ ಮಾಡ್ಕೊ ಮಸ್ತ್ ಹುಡುಗಿಯರು ಸಿಗ್ತಾರೆ. ನನಗೆ ನಂಬಿಕೆ ಇಲ್ಲ ಗುರು. ಡೇಟಿಂಗ್ ಸೈಟ್ಸ್ ಅದು ಎಲ್ಲೂ ಸಿಗಲ್ಲ. ಡೇಟಿಂಗ್ ಸೈಟಲ್ಲಿ ಸಿಗೋದು ಯಾರಿಗೆ? ಪಾಶ್ ಹುಡುಗರು, ಒಳ್ಳೆ ಇಂಗ್ಲೀಷ್ ಮಾತಾಡು. ನಾವು ಹೋಗ್ಬಿಟ್ಟು ಅಮ್ಮಿ ಉಂಡ್ಯಾ ಅಂತ ಯಾರು ಬೀಳ್ತಾರೆ ನಮಗಿನ? ನಾನು ಅದಕ್ಕೆ ಫಿಕ್ಸ್ ಅದೇ, ಆಗಲ್ಲ ಗುರು. ಅವ್ರು ಮತ್ತೆ ನನ್ನ ಫ್ರೆಂಡ್ಸ್ ಬಂದು, ಇಲ್ಲ ಮಗ ನೀನೀಗ ಕಮಿಡಿಯನ್, ನೀನೀಗ ಮಾಡ್ಕೋ, ಗ್ಯಾರಂಟಿ ಸಿಗ್ತಾರೆ ಮ್ಯಾಚಸ್ ಅಂತ. ನಾನು ಸರಿ ಟ್ರೈ ಮಾಡೋದ್ರಲ್ಲಿ ಏನಾಯ್ತು, ಒಳ್ಳೊಳ್ಳೆ ಫುಲ್ ಸ್ಟೇಜ್ ಮೇಲೆ ಹಿಂಗೆ ಮೈಕ್ ಹಿಡ್ಕೊಂಡಿರೋ ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಇಂಗ್ಲೀಷಲ್ಲೆಲ್ಲ ಬಯೋ ಬರೆದ್ಬಿಟ್ಟೆ. ಆಮೇಲೆ ನೋಡ್ತೀನಿ ಕಂಡಿದ್ದೆಲ್ಲ ಮ್ಯಾಚ್ ಆಗೋದು. ಸುಮ್ಮನೆ ರೈಟ್ ಸ್ವೈಪ್ ಮಾಡತ್ತೀನಿ, ಎಲ್ಲ ಮ್ಯಾಚ್ ಆಗೋದು. ದಿನಕ್ಕೆ 20 ಮ್ಯಾಚೇ ಆಗೋದು. ನಾನೇ ಗಾಬರಿಬಿಟ್ಟೆ, ಏನು ಈರೇನು ಸೆಲೆಬ್ರಿಟಿ ಆಗೋದು ನಾನು. ಆಮೇಲೆ ಸರಿ ಮೆಸೇಜ್ ಮಾಡೋಣ ಅಂತ ಮೆಸೇಜ್ ಓಪನ್ ಮಾಡ್ತೀನಿ, ಸಿಗೋದು ಹೆಂಗೆ ಬಿಡ್ತೀನಿ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು, ಅದು ಡೇಟಿಂಗ್ ಸೈಟು. ನೀನು ಸಿಗೋದು ಹೆಂಗೆ ಬಿಡ್ತೀನಿ ಅಂತಿದ್ರೆ ಬೈತಿದ್ದೆ ಅನ್ಕೊಳ್ಳ, ಕರಿತಿದ್ದೆ ಅನ್ಕೊಳ್ಳ. ಇದಿದೆ ಇವೆಲ್ಲ ಇದಿದೆ ಬಿದ್ದಿದೆ ಬಾಳಲಿ ಬಿದ್ದಿದೆ, ಆದ್ರೆ ಬಂದ್ಮೇಲೆ ಗೆದ್ದಿದೆ. ಇದ್ದಿದೆ ಬಾಳಲಿ ಇದ್ದಿದೆ ಇವೆಲ್ಲ ಇದ್ದಿದೆ ಎದ್ ಬಂದ್ಮೇಲೆ ಗೆದ್ದಿದೆ.